ಹುಬ್ಬಳ್ಳಿ ಒಳಗ್ ನೋಡ್ರಿಪ್ಪ ಮಸ್ತ್ ಮಳಿ ಶುರುವಾಗ್ಯದ. ಆಲ್ಮೋಸ್ಟ್ ಇವತ್ತು 3ನೇ ದಿವಸ ಹೊಸ ಒಂದು ಪಾಡ್ಕಾಸ್ಟ್ ರಿಲೀಸ್ ಮಾಡಿ ಗುರುರಾಜ್ ಪಾಟೀಲ್ ಅಂತ. ಗುಡ್ ಮಾರ್ನಿಂಗ್ ಅಂಡ್ ದಿನ ಕಾ ಶುಭಾರಂಭ. ಹುಬ್ಬಳ್ಳಿ ಒಳಗ್ ನೋಡ್ರಿಪ್ಪ ಮಸ್ತ್ ಮಳಿ ಶುರುವಾಗ್ಯದ. ಆಲ್ಮೋಸ್ಟ್ ಇವತ್ತು 3ನೇ ದಿವಸ ಮನ್ಸೂನದ ಇಫೆಕ್ಟ್ ನೋಡ್ಬೇಕಂದ್ರ ಹುಬ್ಬಳ್ಳಿ. ನಾನು ಬಳ್ಳಾರಿ ಜಿಲ್ಲಾದೊಳಗ ಮತ್ತು ಬಿಜಾಪುರ ಜಿಲ್ಲಾದವ್ರ ಫ್ರೆಂಡ್ಸ್ ಜೊತೆಗೆ ಮಾತಾಡಿ ನೋಡಿದೆ. ಅವ್ರಂದ್ರೆ ಮರಾಯ ನಮ್ಗೊಂದ್ಸಲ ಮಳಿ ಕಳಿಸಿಲ್ಲ ಅಂತ. ನಾವು ಇಷ್ಟ ಅಡ್ವಾನ್ಸ್ ಇದ್ದೀವ್ರಿ ಮಳೆಗಾಲದ ವಿಷಯದೊಳಗಂದ್ರ. ಸಡನ್ ಶಿಫ್ಟ್ 4 ದಿವಸದಿಂದ ಬ್ಯಾಸಿಗಿತ್ತ, ಈ 3 ದಿವಸ ಆತ್ ನೋಡ್ರಿ ಕಂಟಿನ್ಯೂಸ್ ಮಳಿ. ಬ್ಯಾಸಿಗೆ ಮರ್ತಂಗ ಆಗ್ಬಿಟ್ಟದ ನಮಗೆ. ಒಮ್ಮೊಮ್ಮೆ ಒಂದಿಷ್ಟು ಜನ ಹಿಂಗೂ ಕೇಳ್ಕೊತಾರ, ಯಪ್ಪ ಬ್ಯಾಸಿಗೆನ ಚಲೋ ಐತಲ್ಪ ಅನ್ನೋಷ್ಟು ಮಳಿ ಆಗ್ಯದ ಹುಬ್ಬಳ್ಳಿಗೆ. ಆಫೀಸ್ ಮಳೆಗಾಲದ ಆಫೀಸ್ ಕೆಲಸ ಮಾಡೋದು ಮಜಾ ಕೆಲಸ. ಹೊಸ ಒಂದು ಪಾಡ್ಕಾಸ್ಟ್ ರಿಲೀಸ್ ಮಾಡಿ ಗುರುರಾಜ್ ಪಾಟೀಲ್ ಅಂತ. ಅದನ್ನ ನೀವು ನೋಡ್ಬೇಕು. ಯಾಕಂದ್ರ ನೋಡ್ರಿ, ಮಜಾ ಅಂದ್ರೆ ಪ್ರಪಂಚದೊಳಗ ಒಂದೇ ಟೈಪ್ ಜನ ಇರ್ತಾರಂತ, ಆದ್ರೆ ಒಂದೇ ಹೆಸರಿನ ಜನ, ಒಂದೇ ಅಡ್ರೆಸ್ ಜನ ಇರ್ತಾರಂತ ಗೊತ್ತಿರ್ಲಿಲ್ಲ. ಗುಲಾಬಿ ಒಳ್ಳೆದ ಅನ್ಲರ್ನ್ಡ್ ಕಮ್ಯುನಿಟಿ ಒಳಗ ಇನ್ನೊಂದು ಅವಿಭಾಜ್ಯ ಅಂಗ ಅಂದ್ರೆ ಗೋಲ್ಡ್ ಮೆಂಬರ್ಶಿಪ್ ಅಂತ. ಇದ್ರೊಳಗೆ ನಾವ್ ಏನ್ ಮಾಡ್ಲಿಕ್ಕತ್ತೀವಿ, ಮಕ್ಕಳಿಗೆ ತರಬೇತಿ ಕೊಡೋದು. ಅವ್ರ ಶಿಕ್ಷಣ, ನಡವಳಿಕೆ, ಕ್ರಿಯಾಶೀಲತೆ, ಅವರ ಕರಿಯರ್ ಅಥವಾ ಭವಿಷ್ಯ ಮತ್ತು ಅವರಲ್ಲಿರುವಂತಹ ಸೃಜನಶೀಲತೆಯನ್ನ ಹೆಂಗೆ ನಾವು ಹೊರಗೆ ತೆಗೆಯೋದು ಅನ್ನುವಂಥ ಒಂದು ಪ್ರೋಗ್ರಾಮು ಪ್ರತಿ ಸೋಮವಾರ ಸಾಯಂಕಾಲ 6 ಗಂಟೆಗೆ ನಡೀತದೆ. ಅದು ಕೇವಲ ಮಕ್ಕಳಿಗೋಸ್ಕರ. ನಿಮಗೇನಾದ್ರೂ ಅದು ಆಸಕ್ತಿ ಇದ್ದರೆ ನನಗೆ ಡೈರೆಕ್ಟ್ ಮೆಸೇಜ್ ಮಾಡ್ರಿ, ಕಮೆಂಟ್ ಬರೀರಿ. ನಾನು ನಿಮ್ಗೆ ಅದನ್ನ ಹೆಂಗೆ ಜಾಯ್ನ್ ಆಗ್ಬೇಕು ಅನ್ನೋದನ್ನ ಹೇಳ್ತೀನಿ. ಆಲ್ ದ ಬೆಸ್ಟ್. ಎಲ್ಲ ಮಕ್ಕಳು ಆಕ್ಟಿವಿಟಿ ಒಳಗೆ ಬ್ಯುಸಿ ಇದ್ದಾರೆ. ದಿಸ್ ಇಸ್ ಅವರ್ ಗೋಲ್ಡ್ ಕ್ಲಾಸ್. ಅದಕ್ಕೆ ನಾನು ಇದಕ್ಕೆ ಬಂಗಾರದ ಕಣಜ ಅಂತ ಹೇಳ್ತೀನಿ. ನಮ್ಮ ಮಕ್ಕಳು ಬಂಗಾರ ಇದ್ದಂಗೆ, ಅವರು ಒಂದು ನಿಧಿ ಇದ್ದಂಗೆ. ಅವರನ್ನು ನಾವು ತರಬೇತಿ ಕೊಟ್ಟು ಟ್ರೈನಿಂಗ್ ಕೊಟ್ಟರೆ ಮ್ಯಾಜಿಕ್ ಮಾಡ್ತಾರೆ ಅನ್ನಲಿಕ್ಕೆ ಇದೇ ಒಂದು ಕಾರಣ. ಮರಳಿಗೂಡಿಗೆ